ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಫಿಶ್ ಫ್ರೈಗೆ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಫಿಶ್ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೀಗ ನಾನು ಪರೋಟ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು 3 ಕಪ್ಪು ಅಳತೆ ಕಪ್ಪಲ್ಲಿ 3 ಕಪ್ಪು ಮೈದಾ ತಗೊಳ್ತಿದ್ದೀನಿ ನೋಡಿ. ಇದಕ್ಕೆ 1 ಕಪ್ಪು ಚಿರೋಟಿ ರವೆನಾದರೂ ಸೇರಿಸ್ಕೋಬೋದು. ನಾನು ಬರೀ ಮೈದಾ ತಗೊಳ್ತಿದ್ದೀನಿ. ಈ ಕಪ್ಪಲ್ಲಿ 3 ಕಪ್ಪು ಮೈದಾ ತಗೊಂಡು ಇದನ್ನು ನೆನೆ ಇಡ್ತೀನಿ. ಈ ಮೈದಾ ಹಿಟ್ಟಿಗೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇದೇ ಮೆಥಡಲ್ಲಿ ಗೋಧಿ ಹಿಟ್ಟಿನಲ್ಲೂ ಸಹ ಪರೋಟ ಮಾಡ್ಕೋಬೋದು. ನಾನಿಲ್ಲಿ ಮೈದಾ ಹಿಟ್ಟು ತಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲೂ ಸಹ ನೀವು ಪರೋಟ ಮಾಡ್ಕೊಳ್ಳಿ. ಈಗ ಉಪ್ಪು ಇಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ನಾವು ಅಳತೆ ಲೋಟದಲ್ಲಿ 1 ಲೋಟ ತುಂಬ ತಗೊಳ್ತಿದ್ದೀನಿ. ಈ ನೀರನ್ನ ಹಿಟ್ಟಿಗೆ ಸೇರಿಸ್ಕೊಳ್ತಾ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇಟ್ಟು ಕಲಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ನೀರು ಬೇಕಾಗ್ತದೆ. ಅಷ್ಟು ನೀರು ನಾನು ಸೇರಿಸ್ಕೊಳ್ತಿದ್ದೀನಿ. ಈಗ ಇನ್ನೂ ಸ್ವಲ್ಪ ನೀರು ಬೇಕು. ಇನ್ನೂ ಒಂದು ಅರ್ಧ ಲೋಟ ನೀರು ತಗೊಂಡಿದ್ದೀನಿ. ಅದರಲ್ಲಿ ಮತ್ತೆ ಎಷ್ಟೋಗುತ್ತೆ ನೋಡಿ ಸೇರಿಸ್ಕೊಳ್ಳೋಣ. ಅಷ್ಟು ನೀರು ಹಾಕೋದು ಬೇಡ. ಮತ್ತೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಹಿಟ್ಟು ನಾದ್ಕೊಳ್ಳೋಣ. 3 ಕಪ್ಪು ಮೈದಾಗೆ 1/4 ಕಪ್ಪು ನೀರಾದರೆ ಸರಿಯಾದ ಅಳತೆ ಆಗುತ್ತೆ. ಅದು 1/4 ಕಪ್ ನೀರು ಯೂಸ್ ಮಾಡ್ಕೊಂಡು ನಾವು ಹಿಟ್ಟಿಟ್ವಿ ಅಂದರೆ ಸರಿಯಾದ ಹದವಾಗಿ ಪರೋಟ ಮಾಡೋಕ್ಕೆ ಹಿಟ್ಟು ಹದವಾಗಿರುತ್ತೆ. ಚಪಾತಿ ಹಿಟ್ಟಿಡ್ತೀವಲ್ಲ ಅದೇ ಥರ ಇದು ಸ್ವಲ್ಪ ಇನ್ನೂ ಮಿದುವಾಗಿರಬೇಕು. ಆಗಲೇ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಪದ್ರ ಪದರಾಗಿ ಒಳ್ಳೆ ರುಚಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಹಿಟ್ಟು ನಾದ್ಕೊಂಡ್ರೆ. ಇಲ್ಲಿ ನೋಡಿ ಇನ್ನೂ 1/4 ಕಪ್ ನೀರು ಉಳಿದಿದೆ. ನಾನು ಅರ್ಧ ಕಪ್ಪು ನೀರು ತಗೊಂಡಿದ್ದೆ. ಇನ್ನೂ 1/4 ಕಪ್ ನೀರು ಉಳ್ಕೊಂಡಿದೆ. ನೋಡಿ ಎಷ್ಟು ಹದವಾಗಿ ಹಿಟ್ಟು ಬಂದಿದೆ ಅಂತ. ನೀವು ಈ ಮೆಥಡಲ್ಲಿ ಇಟ್ಕೊಳ್ಳಿ, ಚೆನ್ನಾಗಾಗುತ್ತೆ. ಈಗ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಮತ್ತೆ ಹಿಟ್ಟು ನಾದ್ಕೊಳ್ಳೋಣ. ಒಟ್ಟು 2 ಸ್ಪೂನು ಎಣ್ಣೆ ಹಾಕಿದರೆ ಅಷ್ಟೇ ಸಾಕು. ಹಿಟ್ಟು ಚೆನ್ನಾಗಿ ಹದವಾಗಿ ಬರುತ್ತೆ. ಈಗ ಇನ್ನೂ 1 ಸ್ಪೂನು ಎಣ್ಣೆ ಸೇರಿಸ್ಕೊಳ್ತಾ ಇಟ್ಕೊಳ್ಳೋಣ. ನೋಡಿ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ. ಇದು ಇನ್ನೊಂದು ಸ್ಪೂನ್ ಎಣ್ಣೆ ಆಗ್ಬೋದು. ಅದನ್ನ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ನಾದಿ ಒಂದು 10-15 ನಿಮಿಷ ನೆನೆ ಇಟ್ಟರೆ ಸಾಕು. ಪರೋಟ ಚೆನ್ನಾಗಿ ಬರುತ್ತೆ. ಇದನ್ನು 10 ನಿಮಿಷ ನೆನೆಯಲು ಬಿಡೋಣ. ಈ ಹಿಟ್ಟು 10 ನಿಮಿಷ ನೆಂದಾಗೈತಿ. ನೆಂದಿರೋ ಹಿಟ್ಟನ್ನ ತಗೊಳ್ಳೋಣ. 10 ನಿಮಿಷ ನೆಂದು ಒಳ್ಳೆ ಚೆನ್ನಾಗಿ ನೆಂದಿದೆ. ಈಗ ನಾವು ಕೈಲಿಂದನೇ ಈ ಥರ ನೀಟಾಗಿ ಹಿಟ್ಟನ್ನ ಮಿದು ಮಾಡ್ಕೊಳ್ಳೋಣ. ಇದಾದಮೇಲೆ ಹಿಟ್ಟನ್ನ ಮಣೆ ಮೇಲೆ ಹಾಕ್ಕೊಂಡು ಸ್ವಲ್ಪ ನಾದ್ಕೊಂಡು ಇದನ್ನೀಗ ಅರ್ಧದಷ್ಟು ಹಿಟ್ಟು ತಗೊಳ್ಳೋಣ. ಈ ಅರ್ಧ ಹಿಟ್ಟಲ್ಲಿ ನಾವು ಪರೋಟಕ್ಕೆ ಬಿಲ್ಲಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಿಟ್ಟನ್ನ ಕಟ್ ಮಾಡ್ಕೊಳ್ಳೋಣ. ಆದಷ್ಟು ಪರೋಟಕ್ಕೆ ದಪ್ಪನೇ ಮಾಡ್ಕೋಬೇಕು. ಹಿಟ್ಟು ಜಾಸ್ತಿ ತಗೊಂಡು ದಪ್ಪ ಮಾಡಿದರೆ ಪರೋಟ ಪದರಾಗಿ ಚೆನ್ನಾಗಿ ಬರ್ತವೆ. ಹಾಗಾಗಿ ನಾನು ಇಷ್ಟು ಸೈಜ್ ತಗೊಂಡಿನಿ. ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಆ ಸೈಜಲ್ಲಿ ಕಟ್ ಮಾಡ್ಕೊಂಡು ಹಿಟ್ಟು ತಗೊಳ್ಳಿ. ಪರೋಟ ಆದಷ್ಟು ದಪ್ಪನೇ ಮಾಡ್ಕೊಳ್ಳಿ, ಚೆನ್ನಾಗಿರ್ತವೆ. ಈಗ
ಎಲ್ಲ ಬಿಲ್ಲೆಗಳನ್ನು ನಾನು ರೆಡಿ ಮಾಡ್ಕೊಳ್ತಿದ್ದೀನಿ. ಈ ಥರ ಎಲ್ಲ ಬಿಲ್ಲೆಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಎತ್ತಿಟ್ಕೊಂಡು ನಾನು ಒಂದು ಬಿಲ್ಲೆ ತಗೊಂಡು ಕೆಳಗಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತೀನಿ. ಈ ಥರ ಪರೋಟನ ಲಟ್ಟಿಸ್ಕೊಳ್ಳೋಣ. ಈಗ ಈ ಟೈಮಲ್ಲಿ ಆದಷ್ಟು ತೆಳ್ಳಗೆ ಪರೋಟ ಉದ್ಕೊಳ್ಬೇಕು. ಆವಾಗ ನಮಗೆ ಪರೋಟ ಚೆನ್ನಾಗಿ ಬರ್ತವೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ಳೋಣ. ಎಣ್ಣೆ ಎಲ್ಲ ಕಡೆ ಹರಡೋ ಹಾಗೆ ನಾವು ಸವರ್ಕೊಂಡು ಅದಾದಮೇಲೆ ಒಣ ಹಿಟ್ಟು ಹಾಕ್ಕೊಂಡು ಈ ಥರ ಸುತ್ಕೊಳ್ಬೇಕು. ಸುತ್ತಿದಾದಮೇಲೆ ಈ ಥರನೂ ನಾವು ಸುತ್ಕೋಬೇಕು. ಇದಾದಮೇಲೆ ನಾನು ಪರೋಟ ಲಟ್ಟಿಸ್ಕೊಳ್ತೀನಿ. ಈ ಥರ ಲಟ್ಟಿಸ್ಕೊಂಡು ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ಇದಾದಮೇಲೆ ಮತ್ತೆ ಒಂದು ಸ್ವಲ್ಪ ತೆಳ್ಳಗೆ ಉದ್ಕೊಳ್ಳೋಣ. ಇದಾದಮೇಲೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಮತ್ತು ಒಂದು ಸ್ವಲ್ಪ 1 ಸ್ಪೂನಷ್ಟು ಆಗ್ಬೋದು ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದನ್ನೀಗ ಎಲ್ಲ ಕಡೆ ಪರೋಟಾಗೆ ಹಚ್ಕೊಳ್ಳೋಣ ಎಣ್ಣೆ ನೀಟಾಗಿ. ಈ ಥರ ಹಚ್ಕೊಂಡಿದ್ದಾದಮೇಲೆ ನಾವು ಚಾಕುನಿಂದ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಒಣ ಹಿಟ್ಟು ಉದುರಿಸಿದ್ದಾದಮೇಲೆ ನಾವು ಚಾಕುನಾಗ ತೆಳ್ಳಗೆ ಸ್ಲೈಸ್ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗೇ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಬನ್ನಿ ಈಗ ಮತ್ತೆ ಪರೋಟನ ಉದ್ಕೊಳ್ಳೋಣ. ಈ ಟೈಮಲ್ಲಿ ಸ್ವಲ್ಪ ದಪ್ಪನೇ ಉದ್ಕೊಳ್ಬೇಕು. ತೀರ ತೆಳ್ಳಗೇನು ಬೇಡ, ಮೀಡಿಯಮ್ ಸೈಜಾಗಿ ದಪ್ಪನೇ ಇರಲಿ. ಇದೇ ಥರ ಎಲ್ಲ ಪರೋಟನ ನಾನು ಉದ್ದಿ ತಗೊಳ್ತೀನಿ. ನೋಡಿ ಇನ್ನೊಂದು ಪರೋಟನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಉದ್ದಿ. ಈಗ ಮತ್ತೆ ನಾನು ಎಣ್ಣೆ ಹಾಕಿ ಎಲ್ಲ ಕಡೆ ಹರಡಿದ ಮೇಲೆ ಮತ್ತೆ ಚಾಕುನಿಂದ ಕಟ್ ಮಾಡ್ಕೊಳ್ತೀನಿ. ಮತ್ತು ಈ ಪರೋಟನ ನೀಟಾಗಿ ಎಣ್ಣೆ ಹಚ್ಚಿ ಮತ್ತು ಹಿಟ್ಟನ್ನು ಉದುರಿಸಿ ಸ್ಲೈಸಾಗಿ ಕಟ್ ಮಾಡಿ ಮತ್ತೆ ಸುಳಿ ಸುತ್ಕೊಂಡು ಈ ಥರ ಮತ್ತೆ ಸುತ್ಕೋಬೇಕು. ಈ ಥರ ಸುತ್ಕೊಂಡಿದ್ದಾದಮೇಲೆ ಮತ್ತೆ ಲಟ್ಟಿಸ್ಕೊಳ್ಳೋಣ. ಆದಷ್ಟು ಪರೋಟ ದಪ್ಪನೇ, ಈ ಟೈಮಲ್ಲಿ ದಪ್ಪನೇ ನಾವು ಉದ್ಕೊಳ್ಬೇಕು. ಇದೇ ಥರ ನಾನು ಎಲ್ಲ ಪರೋಟನ ಉದ್ಕೊಂಡು ತಗೊಳ್ತೀನಿ. ನಾನೀಗ ತವಾನ ಬಿಸಿ ಇಟ್ಟಿದ್ದೀನಿ. ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನಷ್ಟು ಒಂದು ಪರೋಟ ಹಾಕ್ಕೊಳ್ತಿದ್ದೀನಿ. ಈ ಥರ ಮತ್ತೆ ಮೇಲೆ ಎಣ್ಣೆ ಹಾಕ್ಕೋಬೇಕು. ಮತ್ತೊಂದು ಸ್ಪೂನ್ ಮೇಲೆ ಎಣ್ಣೆ ಹಾಕ್ಕೊಂಡು ಈಗ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ. ಇದೇ ಥರ ನಾನು ಎಲ್ಲ ಪರೋಟನೂ ಬೇಯಿಸ್ಕೊಳ್ತೀನಿ. ನಿಮಗೆ ಪರೋಟ ಸ್ಮೂತ್ ಆಗಬೇಕಂದ್ರೆ
ದೊಡ್ಡ ಉರಿಯಲ್ಲಿ ಬೇಗನೆ ಬೇಯಿಸ್ಕೊಂಡ್ರೆ ಸ್ಮೂತಾಗಿ ಪರೋಟ ಆಗುತ್ತೆ. ನಮಗೆ ರೋಸ್ಟ್ ಥರ ಪರೋಟ ಬೇಕಂದರೆ ಉರಿ ಸಣ್ಣದಾಗಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ನಮಗೆ ರೋಸ್ಟ್ ಆಗಿರೋ ಪರೋಟ ರೆಡಿ ಆಗ್ತವೆ. ನಾನಿಲ್ಲಿ ಸ್ಮೂತಾಗಿ ಮಾಡ್ಕೊಳ್ತಿದ್ದೀನಿ. ಬೇಕು ಅಂದರೆ ನೀವು ರೋಸ್ಟ್ ಥರನಾದರೂ ಮಾಡ್ಕೊಳ್ಳಿ, ಚೆನ್ನಾಗಿರ್ತವೆ. ಇದೇ ಥರ ನಾನು ಎಲ್ಲ ಪರೋಟನೂ ಬೇಯಿಸಾಕ್ಕೊಳ್ತೀನಿ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಮೈದಾ ಬೇಡ ಅನ್ನೋರು ಇದೇ ಮೆಥಡಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತವೆ ಪರೋಟ. ಈ ಥರ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಪರೋಟ ಬರ್ತವೆ. ಈ ಥರ ಪರೋಟ ಮಟನ್ ಸಾರು, ಚಿಕನ್ ಸಾರು, ಚಿಕನ್ ಫ್ರೈ, ಮಟನ್ ಫ್ರೈ, ಪನ್ನೀರ್ ಕರಿ, ಈ ಥರ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಥರ ಎಲ್ಲ ಬೇಯಿಸ್ಕೊಂಡದ್ದಾದಮೇಲೆ ನಾವು ಪರೋಟನ ನೋಡಿ ಎಲ್ಲವೂ ನಾನು ಬೇಯಿಸಿ ಹಾಕ್ಕೊಂಡಿದ್ದೀನಿ. ಈ ಥರ ಎಲ್ಲ ಪರೋಟ ರೆಡಿ ಆದಮೇಲೆ ನಾವು ಒಂದು ಪರೋಟ ತಗೊಂಡಿದ್ದೀನಿ ಒಂದು ಪ್ಲೇಟಿಗೆ. ಇದನ್ನು 2 ಕೈಯಿಂದ ಫ್ರೆಶ್ ಮಾಡಿದ್ರೆ ಪದರೆಲ್ಲ ಬಿಟ್ಕೊಳ್ತವೆ, ಚೆನ್ನಾಗಿ ಆಗುತ್ತೆ. ನೋಡಿ ಈ ಥರ ಫ್ರೆಶ್ ಮಾಡ್ಕೊಳ್ಳಿ, ಒಳ್ಳೆ ಪದರೆಲ್ಲ ಕಾಣಿಸ್ತವೆ, ಚೆನ್ನಾಗಿ ಊಟ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಬೇಡ ಅಂದರೆ ಹಾಗೇನೂ ಊಟ ಮಾಡ್ಬೋದು, ಇಲ್ಲ ಈ ಥರನೂ ಮಾಡ್ಕೊಳ್ಬೋದು. ನೋಡಿ ಈ ಥರ ಮಾಡಿದ ಮೇಲೆ ಎಷ್ಟು ಪದರ ಬಂದಿದೆ ಅಂತ. ನಿಮಗೆ ಈ ಪರೋಟ ನೋಡಿ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಈಗ ನಾವು ಪರೋಟನ ಸರ್ವ್ ಮಾಡ್ತಿದ್ದೀನಿ. ಒಂದು ಪರೋಟ ಮಾತ್ರ ನಾನು ರೋಸ್ಟಾಗಿ ಬೇಯಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜೊತೆಗೆ ಫಿಶ್ ಕರಿ ಇದೆ. ಈ ಫಿಶ್ ಕರಿ ಜೊತೆಗೆ ನಾನು ಪರೋಟ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಗರಿಯಾಗಿರೋ ಈ ಪರೋಟನ ನಾನು ಫಿಶ್ ಫ್ರೈ ಜೊತೆ ತಿಂತಾಯಿದ್ದೀನಿ. ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ. ನೋಡಿ ತುಂಬ ಸೂಪರಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಸಹ ಇದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.